ಪ್ರಾಚೀನ ಕಾಲದಿಂದಲೂ ನಾವು ನಾಗರಿಕ ಸಮಾಜದಲ್ಲಿ ಜೀವಿಸುತ್ತಾ ಒಂದು ಕಡೆ ನೆಲೆನಿಲ್ಲದೆ ನಮ್ಮ ಅನೇಕ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಪ್ರಯಾಣಿಸುತ್ತೇವೆ. ಮಾನವ ಯಾವಾಗಲೂ ಸಹ ಒಂದೇ ಕಡೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ತನ್ನ ದಿನನಿತ್ಯದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಮಾನವ ಪ್ರತಿದಿನ ಒಂದಲ್ಲ ಒಂದು ಮಾಧ್ಯಮಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸುತ್ತಾನೆ. ಹೀಗೆ ಅನೇಕ ಮಾಧ್ಯಮಗಳ ಮೂಲಕ ಮನುಷ್ಯ ವರ್ಗಾವಣೆಗೊಳ್ಳುವುದನ್ನು ನಾವು ಸಾರಿಗೆ ಅಂತೇಳಿ ಕರಿತೀವಿ. ಸೊ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಬೆಳವಣಿಗೆ ಹೇಗೆ ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತಾ ಬಂತು, ಯಾವ ಯಾವ ಕಾಲಘಟ್ಟಗಳಲ್ಲಿ ಈ ಸಾರಿಗೆ ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣ್ತಾ ಬಂತು ಎನ್ನುವುದನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ನಾವು ಇವತ್ತು ಯಾವ ಪಾಠ? ಕರ್ನಾಟಕದ ಸಾರಿಗೆ. ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಎನ್ನುವಂತಹ ಒಂದು ಪಾಠವನ್ನ ಇವತ್ತು ತಿಳಿದುಕೊಳ್ಳೋಣ. ಸೊ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಸಾರಿಗೆ ಎನ್ನುವಂತಹ ಪದವನ್ನ ಬಹಳಷ್ಟು ಸಲ ನಾವೇನ್ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ. ಯಾರಾದ್ರೂ ಒಬ್ರು ಸಾರಿಗೆ ಎಂದ್ರೇನು? ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ಪ್ರಯಾಣಿಕರನ್ನು ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವ ಒಂದು ಮಾಧ್ಯಮವನ್ನ ಸಾರಿಗೆ ಎಂದು ಕರೆಯುತ್ತೇವೆ ಅಂತೇಳಿ ನಮ್ಮ ಯಾರು ರೂಪ ಹೇಳಿದ್ರು. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಯಾರು ಹೇಳ್ತೀರಿ? ಇನ್ನೊಂದು ಎರಡು ಮೂರು ಕಲ್ಪನೆಗಳು ಬರಬೇಕು ಸಾರಿಗೆ ಒಳಗಡೆ. ಯಾರು ಹೇಳ್ಬೋದು? ಮಾನವರು ಮತ್ತು ಸರಕುಗಳನ್ನು ಅಂತೇಳಿ ಎರಡು ಕಲ್ಪನೆಗಳು ಬಂದು, ಮತ್ತೆ ಇನ್ನೂ ಒಂದೆರಡು ಸೇರಿಸ್ಬೋದು. ಕ್ಲೀನಾಗಿ ಎದ್ದು ಹೇಳ್ಬೇಕು, ರೂಪನ್ ಬಿಟ್ಟು ಮತ್ತೆ ಬೇರೆ ಹೇಳ್ಬೇಕು. ಸಾರಿಗೆ ಎಂದ್ರೇನು ಅಂತೇಳಿ ಹೇಳ್ಬೋದಲ್ಲ? ಹೇಳ್ಬೋದು, ಆರಾಮಾಗಿ ಹೇಳ್ಬೋದು. ಹೆಂಗ್ ಹೇಳ್ಬೋದು? ಪ್ರಯಾಣಿಕರನ್ನು, ಸರಕುಗಳನ್ನು, ಸೇವೆಗಳನ್ನು ಹಾಗೂ ಪ್ರಾಣಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದನ್ನು ಸಾರಿಗೆ ಎಂದು ಕರೆಯುತ್ತೇವೆ. ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಎನ್ನುವಂಥದ್ದು ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಸಹ ಅಭಿವೃದ್ಧಿಯನ್ನ ಹೊಂದುತ್ತಾ ಬರ್ತಾ ಇರ್ತಕ್ಕಂತಹ ಒಂದು ಪ್ರಮುಖ
ಕ್ಷೇತ್ರ ಅಂತೇಳಿ ಕರಿತೀವಿ. ಯಾವ ಪ್ರದೇಶ ಸಾರಿಗೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಸಾಧಿಸಿದೆಯೋ ಆ ಪ್ರದೇಶದ ಆರ್ಥಿಕತೆ ಸಾಕಷ್ಟು ಉತ್ತಮವಾಗಿರ್ತದೆ ಅಂತೇಳಿ ನಾವು ನಂಬ್ತೇವೆ. ನಾವು ಜಗತ್ತಿನ ಯಾವುದೇ ಒಂದು ದೇಶವನ್ನ, ಮುಂದುವರೆದ ದೇಶವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಆ ಮುಂದುವರೆದಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಸದೃಢವಾಗಿರ್ತಕ್ಕಂತಹ ಸಾರಿಗೆ ವ್ಯವಸ್ಥೆ ಇರ್ತದೆ. ಭಾರತದಲ್ಲೂ ಸಹ ಸಾರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನಗಳು, ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿರುವುದನ್ನ ನಾವು ಗಮನಿಸಬಹುದಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ 3 ವಲಯಗಳನ್ನ ಆದ್ಯತಾ ವಲಯಗಳು, ಆರ್ಥಿಕ ಕ್ಷೇತ್ರದಲ್ಲಿನ ಆದ್ಯತಾ ವಲಯಗಳು ಅಂತೇಳಿ ಕರಿತೀವಿ. ಪ್ರಥಮ ಆದ್ಯತಾ ವಲಯ ಕೃಷಿ. ಆರ್ಥಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆದಾಯದ ಮೂಲವನ್ನ ತಂದುಕೊಡ್ತಕ್ಕಂತಹ ಕ್ಷೇತ್ರ ಮೊದಲನೇದಾಗಿ ಕೃಷಿ, ಎರಡನೇದಾಗಿ ಕೈಗಾರಿಕೆ, ಮೂರನೇದಾಗಿ ಸಾರಿಗೆ ಕ್ಷೇತ್ರ. ಹಾಗಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಈ ಸಾರಿಗೆ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನ ನಾವು ನೀಡಿದ್ದೇವೆ. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಾ ಇದೆ. ರಫ್ತು ವಲಯವನ್ನ ಉತ್ತೇಜಿಸತಕ್ಕಂತಹ ಕೆಲಸವನ್ನ ಇದು ಮಾಡ್ತಾ ಇದೆ. ದೇಶದ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸುವಲ್ಲಿ ಈ ಕ್ಷೇತ್ರದ ಪಾತ್ರ ಗಣನೀಯವಾಗಿದೆ. ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾಗಿ ಈ ಕ್ಷೇತ್ರ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಕೃಷಿ ಬೆಳವಣಿಗೆಯಲ್ಲಿ ಸಾರಿಗೆ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಅಂತೇಳಿ ನಾವು ಕರಿತೀವಿ. ದೇಶದ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಾ ಇದೆ. ಹಾಗಾಗಿ ಸಾರಿಗೆ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ, ಮಹತ್ವವನ್ನ ನಾವು ನೀಡಬೇಕಾಗಿ ಬರ್ತದೆ. ಹಾಗಾಗಿ ಸಾರಿಗೆ ಎನ್ನುವಂಥದ್ದು ದೇಶದ, ರಾಜ್ಯದ ಪ್ರಮುಖ ಆದ್ಯತಾ ವಲಯ ಅಂತೇಳಿ ನಾವು ಪರಿಗಣಿಸುತ್ತೇವೆ. ಸಾರಿಗೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಧಗಳನ್ನ ನಾವು ಗಮನಿಸಬಹುದಾಗಿದೆ. ಸಾರಿಗೆ ಕ್ಷೇತ್ರದ ಬೆಳವಣಿಗೆಯನ್ನ ನಾವು ನೋಡಿದಾಗ ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಪ್ರತಿಯೊಂದು ರಾಜ ಮನೆತನಗಳು ಸಹ ಉತ್ತಮವಾಗಿರ್ತಕ್ಕಂತಹ ಸಾರಿಗೆ ವ್ಯವಸ್ಥೆಯನ್ನ ಹೊಂದುವುದಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು. ಯಾರು? ಅನೇಕ ರಾಜಮನೆತನಗಳು. ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಸಹ ಸಾರಿಗೆ ಕ್ಷೇತ್ರ ಹೆಚ್ಚು ಅಭಿವೃದ್ಧಿಯನ್ನ ಹಂತವಾಗಿ ಹೊಂದುತ್ತಾ ಬಂತು ಅಂತೇಳಿ ನಾವು ಕರಿತೀವಿ. ಸಾರಿಗೆ ಕ್ಷೇತ್ರದ ಬೆಳವಣಿಗೆಯನ್ನ ನಾವು ಗಮನಿಸಿದಾಗ ಬ್ರಿಟಿಷ್ ಆಡಳಿತದ ಕೊಡುಗೆ ಬಹಳಷ್ಟು ಹೆಚ್ಚಾಗಿದೆ ಅಂತೇಳಿ ನಾವು ಕರಿತೀವಿ. ಭಾರತದ ಅಥವಾ ಕರ್ನಾಟಕದ ರಸ್ತೆಗಳನ್ನ, ಸಾರಿಗೆ ವ್ಯವಸ್ಥೆಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಉದ್ದೇಶ ಬ್ರಿಟಿಷರಿಗೆ ಇರಲಿಲ್ಲ. ಅವ್ರಿಗಿದ್ದಂತ ಉದ್ದೇಶ ಏನೋ, ತಾವು ವ್ಯಾಪಾರ ಮಾಡ್ಕೊಂಡಿರ್ತಕ್ಕಂತಹ ಸರಕುಗಳನ್ನ ಅತ್ಯಂತ ಸುಲಭವಾಗಿ, ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಾಗಿತ್ತು. ಬ್ರಿಟಿಷ್ ಆಡಳಿತದ ವಿರುದ್ಧ ರಾಜ್ಯದಾದ್ಯಂತಹ ಪ್ರತಿಭಟನೆಗಳು ನಡೀತಾ ಇದ್ವು. ಪ್ರತಿಭಟನೆ ಸ್ಥಳಕ್ಕೆ ಬಹುಬೇಗನೆ ಸೈನಿಕರನ್ನ ರವಾನೆ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಸಾರಿಗೆ ಕ್ಷೇತ್ರವನ್ನ ಬಲಪಡಿಸತಕ್ಕಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಾರಿಗೆ ಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಗಳಿಸ್ತಾ ಬಂತು, ಹೆಚ್ಚು ಬೆಳವಣಿಗೆ ಹೊಂದುತ್ತಾ ಬಂತು ಅಂತೇಳಿ ನಾವು ಅಭಿಪ್ರಾಯ ಪಡ್ತೀವಿ. ಇನ್ನು ಕರ್ನಾಟಕದ ಸಾರಿಗೆಯನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಕರ್ನಾಟಕದ ಸಾರಿಗೆಯನ್ನ ಪ್ರಮುಖವಾಗಿ ಎಷ್ಟು ವಿಧಗಳನ್ನಾಗಿ? 4 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. ಸಾರಿಗೆ ಕ್ಷೇತ್ರದಲ್ಲಿ ಎಷ್ಟು
ಬಳಕೆ ಮಾಡಿಕೊಳ್ತಕ್ಕಂತಹ ಮಾಧ್ಯಮಗಳನ್ನ ಆಧರಿಸಿ ಸಾರಿಗೆ ಕ್ಷೇತ್ರವನ್ನ ನಾವು ಪ್ರಮುಖವಾಗಿ 4 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. ಯಾವ್ಯಾವ ಅಂತ ಹೇಳ್ಬೋದ? ಒಬ್ಬೊಬ್ಬರಾಗಿ ಒಂದೊಂದು, ಒಬ್ರು ಒಂದು ಹೇಳು. ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ, ವೆರಿ ಗುಡ್. ಎರಡನೇದಾಗಿ ರೈಲ್ವೆ ಸಾರಿಗೆ. ರೈಲ್ವೆ ಸಾರಿಗೆ. ರೈಲು ಸಾರಿಗೆ. ವಾಯು ಸಾರಿಗೆ. ಯಾವುದು? ವಾಯು ಸಾರಿಗೆ. ವಾಯು ಸಾರಿಗೆ. ಜಲ ಸಾರಿಗೆ. ಜಲ ಸಾರಿಗೆ. ಜಲ ಸಾರಿಗೆ. ಇನ್ನೊಂದು ಸಾರಿಗೆ ನಾಲ್ಕನೇದು ಸಾರಿಗೆಯಲ್ಲಿ ಪ್ರಮುಖವಾಗಿ 4 ವಿಧಗಳನ್ನಾಗಿ ವಿಂಗಡಿಸಿ ಅಧ್ಯಯನವನ್ನ ಮಾಡುತ್ತೇವೆ. ಅದರಲ್ಲಿ ಮೊದಲನೇದು ಯಾವುದು? ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ ದೇಶದ ಅತ್ಯಂತ ಪ್ರಮುಖ ಸಾರಿಗೆ ಮಾಧ್ಯಮ, ಸಾರಿಗೆಯ ವಿಧ ಅಂತೇಳಿ ನಾವು ಇದನ್ನ ಕರಿತೀವಿ. ದೇಶದ ಬಹುತೇಕ ಭಾಗಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವಲಂಬಿಸಿರ್ತಕ್ಕಂತಹ ಒಂದು ಸಾರಿಗೆಯ ವಿಧ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವುದನ್ನ? ರಸ್ತೆ ಸಾರಿಗೆಯನ್ನ. ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಈ ರಸ್ತೆ ಸಾರಿಗೆ ಎನ್ನುವಂಥದ್ದು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟಿರ್ತಕ್ಕಂತಹ ಒಂದು ಸಾರಿಗೆ ವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಕ್ರಿಸ್ತ ಪೂರ್ವ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ಈ ಸಾರಿಗೆ ವಿಧಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವುದನ್ನ ನಾವು ನೋಡಬಹುದಾಗಿದೆ. ಅಶೋಕ ಮಹಾರಾಜ ಎಲ್ಲರಿಗೂ ಗೊತ್ತಲ್ಲ ನಿಮಗೆ? ಅಶೋಕ ಮಹಾರಾಜ ಮೌರ್ಯ ವಂಶದ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ರಾಜ. ಯಾರು? ಅಶೋಕ. ತನ್ನ ಸಾಮ್ರಾಜ್ಯದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದ. ಅತ್ಯುತ್ತಮ ದರ್ಜೆಯ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದ ತನ್ನ ಸಾಮ್ರಾಜ್ಯದಾದ್ಯಂತ. ಪ್ರಯಾಣಿಕರು ಸುಖಕರವಾಗಿ ಪ್ರಯಾಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದ. ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಿದ್ದ? ರಸ್ತೆಗಳ 2 ಬದಿಯಲ್ಲಿ ನೆರಳಿಗಾಗಿ ಗಿಡ ಮರಗಳನ್ನ ಬೆಳೆಸಿದ್ದ. ಪ್ರಯಾಣಿಕರು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದಕ್ಕೆ ವಿಶ್ರಾಂತಿ ತಾಣಗಳನ್ನ ನಿರ್ಮಿಸಿದ್ದ. ಅರವಟಿಕೆಗಳನ್ನ ನಿರ್ಮಿಸಿದ್ದ. ಬಾಯಾರಿಕೆಯನ್ನ ತಣಿಸುವುದಕ್ಕೋಸ್ಕರವಾಗಿ, ನೀಗಿಸುವುದಕ್ಕೋಸ್ಕರವಾಗಿ ರಸ್ತೆಯ ಮಧ್ಯ ಅಲ್ಲಲ್ಲಿ ಅರವಟಿಕೆಗಳನ್ನ ನಿರ್ಮಾಣ ಮಾಡಿ ಪ್ರಯಾಣಿಕರ ಬಾಯಾರಿಕೆಯನ್ನ ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡ್ದ. ಅನ್ನ ಛತ್ರಗಳನ್ನ ನಿರ್ಮಾಣ ಮಾಡಿದ್ದ ಅಂತೇಳಿ ನಾವು ಅವನ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಅನೇಕ ಶಾಸನಗಳಿಂದ ನಮಗಿದು ಬೇಸಿತವಾಗ್ತದೆ. ಹಾಗಾಗಿ ಇದರಿಂದ ಏನ್ ಗೊತ್ತಾಗ್ತದೆ? ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಇತಿಹಾಸ ಕ್ರಿಸ್ತ ಪೂರ್ವನ ಕಾಲದಿಂದಲೂ ಸಹ ಬೆಳವಣಿಗೆ ಆಗ್ತಾ ಬಂದಿದೆ ಎನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ. ರಸ್ತೆ ಸಾರಿಗೆಯಲ್ಲಿ ಸಹ ನಾವು ಪ್ರಮುಖವಾಗಿ 4 ವಿಧಗಳನ್ನಾಗಿ ವಿಂಗಡಿಸ್ತೇವೆ. ರಸ್ತೆ ಸಾರಿಗೆಯಲ್ಲಿ ಎಷ್ಟು ವಿಧ? 4 ವಿಧಗಳನ್ನಾಗಿ ವಿಂಗಡಿಸ್ತೇವೆ. ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ವೆರಿ ಗುಡ್. ಗ್ರಾಮೀಣ ರಸ್ತೆಗಳು. ಹೀಗೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ರಸ್ತೆಗಳ ನಿರ್ವಹಣೆಗಳನ್ನಾಧರಿಸಿ ನಮ್ಮ ರಾಜ್ಯದ ರಸ್ತೆಗಳನ್ನ 4 ವಿಧಗಳನ್ನಾಗಿ ವಿಂಗಡಿಸಿ ಅಧ್ಯಯನ ಮಾಡ್ತೇವೆ. ಅದರ
ರಸ್ತೆಗಳು ಅಂತೇಳಿ ನಾವು ಕರಿತೀವಿ. ಇವನ್ನ ರಸ್ತೆಗಳು ಅನ್ನೋದಿಲ್ಲ, ಇವುಗಳು ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ಪ್ರಯಾಣ ಸೇವೆಯಿಂದ ಒದಗಿಸುವುದರಿಂದ ಇವುಗಳನ್ನ ಹೆದ್ದಾರಿಗಳು, ದೊಡ್ಡದಾದಂತಹ ದಾರಿಗಳು ಅಂತೇಳಿ ಕರಿತೀವಿ. ಇವುಗಳ ರಚನೆ ಆ ರೀತಿಯಾಗಿರ್ತದೆ. ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿತ್ತು? ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ನೋಡಿಕೊಂಡು ಹೋಗುತ್ತವೆ. ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯದ ರಾಜಧಾನಿಗಳನ್ನು ದೇಶದ ಪ್ರಮುಖ ನಗರಗಳನ್ನು, ಸಾಂಸ್ಕೃತಿಕ ನಗರಗಳನ್ನು, ಕೈಗಾರಿಕಾ ವಲಯಗಳನ್ನು ಹಾಗೂ ಪ್ರಮುಖ ಬಂದರುಗಳನ್ನು ಸಂಪರ್ಕಿಸುವಂತೆ ನಿರ್ಮಾಣ ಮಾಡಿರುವ ರಸ್ತೆಗಳೇ ರಾಷ್ಟ್ರೀಯ ಹೆದ್ದಾರಿಗಳು. ಪ್ರಮುಖ ರಾಜಧಾನಿಗಳನ್ನ, ಪ್ರಮುಖ ನಗರಗಳನ್ನ, ಸಾಂಸ್ಕೃತಿಕ ಕೇಂದ್ರಗಳನ್ನ, ಕೈಗಾರಿಕಾ ವಲಯಗಳನ್ನ ಹಾಗೂ ಪ್ರಮುಖ ಬಂದರುಗಳನ್ನ ಸಂಪರ್ಕಿಸುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡಿರುವ ರಸ್ತೆಗಳನ್ನ ನಾವು ರಾಷ್ಟ್ರೀಯ ಹೆದ್ದಾರಿಗಳು ಅಂತೇಳಿ ಕರಿತೀವಿ. ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದಾಗಿದೆ. ಕೇಂದ್ರ ಸರ್ಕಾರವು ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನ, ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಭಾರತೀಯ ಹೆದ್ದಾರಿ ಪ್ರಾಧಿಕಾರ ಎನ್ನುವಂತಹ ಸಂಸ್ಥೆಯನ್ನ ಪ್ರಾರಂಭ ಮಾಡಿಕೊಂಡಿದ್ದಾನೆ. NHAI ಅಂತ ಕರಿತೀವಿ. NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ನುವಂತಹ ಸಂಸ್ಥೆಯನ್ನ ಪ್ರಾರಂಭ ಮಾಡಿಕೊಂಡು ಆ ಸಂಸ್ಥೆ ದೇಶದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನ ಈ ಸಂಸ್ಥೆ ನೋಡಿಕೊಂಡು ಬರ್ತಾ ಇದೆ. ದೇಶದಲ್ಲಿ ಎಲ್ಲೇ ಈ ಹೆದ್ದಾರಿಗಳ ನಿರ್ಮಾಣ ಆಗ್ಲಿ ಅಲ್ಲಿ ಈ NHAI ಕಾರ್ಯನಿರ್ವಹಿಸುತ್ತದೆ. ಯಾವುದೇ ರಸ್ತೆಗಳ ಹೆದ್ದಾರಿಗಳ ದುರಸ್ತಿ ಕಾರ್ಯ ಇದ್ರೂ ಸಹ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿ ಯಾರಿಗೆ ಸೇರಿದ್ದು? ಈ NHAIಗೆ ಸೇರಿದ್ದು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ದೇಶದಾದ್ಯಂತ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಹೊಣೆಗಾರಿಕೆಯನ್ನ ಹೊತ್ತುಕೊಂಡು ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಅಧೀನದ ಒಂದು ಪ್ರಾಧಿಕಾರ, ಸಂಸ್ಥೆ ಅಂತೇಳಿ ನಾವು ಪರಿಗಣಿಸಬೇಕು. ಕಾಲಕ್ಕೆ ಕೇಂದ್ರ ಸರ್ಕಾರ ನೀಡತಕ್ಕಂತಹ ಅನುದಾನದಿಂದ ಈ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತದೆ NHAI. ಇದನ್ನೆಲ್ಲರೂ ಸಹ ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಇತ್ತೀಚಿನ ರಾಷ್ಟ್ರೀಯ ಹೆದ್ದಾರಿಗಳ ರಚನೆಯಲ್ಲಿ ಇತ್ತೀಚಿನ ಬೆಳವಣಿಗೆಯನ್ನ ನಾವು ಗಮನಿಸಿದಾಗ ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಜಾರಿಗೊಳಿಸಿ, ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನ ಜಾರಿಗೊಳಿಸಿ ಸರ್ಕಾರ
ಕಾರಿಡಾರ್ ಯೋಜನೆಯನ್ನ ಹಮ್ಮಿಕೊಂಡು ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಹಾಗೂ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಇಡೀ ಭಾರತವನ್ನ ಸಂಪರ್ಕಿಸುವಂತೆ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಸೊ ಹಾಗಾಗಿ ಇವುಗಳನ್ನು ನಾವು ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿಗಳು ಎನ್ನುವಂತಹ 8 ಪಥದ ಹೆದ್ದಾರಿಯನ್ನ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಕೇಂದ್ರ ಸರ್ಕಾರ ಈ NHAI ಅಡಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದೆ. ಇದು ಇಡೀ ಭಾರತವನ್ನ ಸಂಪರ್ಕಿಸುವಂತಹ ರೀತಿಯಲ್ಲಿ ಈ ಒಂದು ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಇಷ್ಟು ಈ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಿಸಿದಂತೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ನಮ್ಮ ಜಿಲ್ಲೆ ಯಾವುದು? ನಮ್ಮ ಜಿಲ್ಲೆ ಯಾವುದು? ದಾವಣಗೆರೆ ಜಿಲ್ಲೆಯಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಅದನ್ನ NH4 ಅಂತೇಳಿ ಕರಿತೀವಿ. 4 ಪಥದ ರಸ್ತೆಯನ್ನ ಈಗ 6 ಪಥದ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲಾಗುತ್ತಾ ಇದೆ. 6 ಪಥದ ರಸ್ತೆಯನ್ನಾಗಿ ಈಗ ಏನಾಗ್ತಾ ಇದೆ? ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ, ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಸೊ ಹೀಗೆ ಈ ಎಲ್ಲ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಹಿಂದೆ NHAI ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿದ್ದಾವೆ. 2 ಜಿಲ್ಲೆಯನ್ನು ಹೊರತುಪಡಿಸಿ 2 ಜಿಲ್ಲೆಯನ್ನ ಹೊರತುಪಡಿಸಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿರುವುದನ್ನ ನಾವು ಗಮನಿಸಬೇಕು. ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲದೆ ಇರತಕ್ಕಂತಹ ಜಿಲ್ಲೆಗಳು ಅಂತ ಹೇಳಿದ್ರೆ ರಾಯಚೂರು ಮತ್ತು ಕೊಡಗು. ಈ 2 ಜಿಲ್ಲೆಗಳನ್ನ ಹೊರತುಪಡಿಸಿದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿದ್ದಾವೆ. ಇಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ನಾವು ಇಲ್ಲಿ ತನಕ ತಿಳ್ಕೊಂಡ್ವಿ. ಹೋಗ್ತಾನೆ ನಾಳೆ ರಾಜ್ಯ ಹೆದ್ದಾರಿಗಳ ಬಗ್ಗೆ, ಜಿಲ್ಲಾ ರಸ್ತೆಗಳ ಬಗ್ಗೆ ಹಾಗೂ ಗ್ರಾಮಾಂತರ ರಸ್ತೆಗಳ ಬಗ್ಗೆ ಹಾಗೂ ಇನ್ನಿತರ ವಿವಿಧ ಸಾರಿಗೆ ಮಾಧ್ಯಮಗಳ ಬಗ್ಗೆ ತಿಳಿದುಕೊಳ್ಳೋಣ.
ಮೂರನೆಯದಾಗಿ ಜಿಲ್ಲಾ ರಸ್ತೆಗಳು, ನಾಲ್ಕನೆಯದಾಗಿ ಗ್ರಾಮೀಣ ರಸ್ತೆಗಳು. ರೈಲು ಸಾರಿಗೆಯಲ್ಲಿ ಯಾವುದೇ ವಿಧಗಳಿಲ್ಲ. ಹಾಗೂ ಜಲ ಸಾರಿಗೆಯಲ್ಲಿ 2 ವಿಧಗಳು. ಒಂದನೆಯದು ಒಳನಾಡು ಜಲ ಸಾರಿಗೆ, ಎರಡನೆಯದು ಸಾಗರ ಜಲ ಸಾರಿಗೆ. ವಾಯು ಸಾರಿಗೆಯಲ್ಲೂ ಸಹ 2 ವಿಧಗಳು. ಒಂದನೆಯದಾಗಿ ಆಂತರಿಕ ವಾಯು ಸಾರಿಗೆ, ಎರಡನೆಯದಾಗಿ ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಈಗೆಲ್ಲರೂ ಸೃಷ್ಟಿಗೆ ಒಂದು ಚಪ್ಪಾಳೆ ಹಾಕ್ರಿ ಎಲ್ಲರೂ. ಸಾರಿಗೆ ಎಂತಕ್ಕಂತಹ ಪಾಠದ ಬಗ್ಗೆ, ಸಾರಿಗೆಯ ಅನೇಕ ವಿಧಗಳ ಬಗ್ಗೆ ಹಾಗೂ ಸಾರಿಗೆಯ ವಿಧಗಳಲ್ಲಿ ಬರ್ತಕ್ಕಂತಹ ಎಲ್ಲ ಮಾಧ್ಯಮಗಳ ಬಗ್ಗೆ ಸೃಷ್ಟಿ ನಿಮ್ಗೆಲ್ಲರಿಗೂ ಸಹ ಉತ್ತಮವಾಗಿರ್ತಕ್ಕಂತಹ ಮಾಹಿತಿಯನ್ನ ಈ ತರ ಟೇಬಲ್ ಹಾಕೊಂಡು ಹೇಳಿದ್ದಾರೆ. ಅವ್ರು ಹೇಳಿದಂತಹ ಮಾಹಿತಿ ಎಲ್ರಿಗೂ ಸಹ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ, ಜಲ ಸಾರಿಗೆಯಲ್ಲಿ ಪ್ರಮುಖವಾಗಿ 2 ವಿಧ ಅಂತೇಳಿ ಹೇಳಿದ್ದರು. ಒಳನಾಡು ಜಲ ಸಾರಿಗೆ ಮತ್ತು ಸಾಗರ ಜಲ ಸಾರಿಗೆ. ಒಳನಾಡು ಜಲ ಸಾರಿಗೆ ಎಂದರೆ ದೇಶದ ಒಳಗಡೆ ಅಥವಾ ರಾಜ್ಯದ ಒಳಗಡೆ ವಿವಿಧ ನದಿಗಳ ಹಿನ್ನೀರಿನಲ್ಲಿ ನಡೀತಕ್ಕಂತಹ ಸಾರಿಗೆಯನ್ನು ನಾವು ಒಳನಾಡು ಜಲ ಸಾರಿಗೆ ಎಂದು ಕರೆಯುತ್ತೇವೆ. ಸಾಗರ ಜಲ ಸಾರಿಗೆ ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಸಾರಿಗೆಗೆ ಸಂಬಂಧಪಟ್ಟಿದ್ದು. ಸಾಗರ ಅಥವಾ ಸಮುದ್ರದ ಜಲ ಸಾರಿಗೆಯು ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಮುಖವಾಗಿ ದೇಶಗಳ ಮಧ್ಯೆ ನಡೀತಕ್ಕಂತಹ ಒಂದು ಸಾರಿಗೆ ವ್ಯವಸ್ಥೆಯನ್ನ ನಾವು ಸಾಗರ ಜಲ ಸಾರಿಗೆ ಅಂತೇಳಿ ಕರಿತೀವಿ. ಈ ಸಾರಿಗೆ ವ್ಯವಸ್ಥೆಯಲ್ಲಿ, ಜಲ ಸಾರಿಗೆ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಬಂದರುಗಳು. ಬಂದರುಗಳು ಎಂದ್ರೆ ಹಡಗು ನಿಲ್ದಾಣಗಳನ್ನ ಬಂದರುಗಳು ಅಂತೇಳಿ ಕರಿತೀವಿ. ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಬಂದರು ಅಂತ ಹೇಳಿದ್ರೆ ನವಮಂಗಳೂರು ಬಂದರು. ನವಮಂಗಳೂರು ಬಂದರು ಇದು ನಮ್ಮ ರಾಜ್ಯದ ದೊಡ್ಡ ಬಂದರು ಅಂತೇಳಿ ನಾವು ಇದನ್ನ ಕರಿತೀವಿ. ನಮ್ಮ ರಾಜ್ಯದ ಬಹುತೇಕ ವಿದೇಶಿ ವ್ಯಾಪಾರ, ಕರ್ನಾಟಕದ ಬಹುತೇಕ ವಿದೇಶಿ ವ್ಯಾಪಾರ ನವಮಂಗಳೂರು ಬಂದರಿನ ಮೂಲಕ ಜರುಗುತ್ತದೆ, ನಡೆಯುತ್ತದೆ. ಹಾಗಾಗಿ ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಗೇಟ್ ವೇ ಆಫ್ ಕರ್ನಾಟಕ. ಗೇಟ್ ವೇ ಆಫ್ ಕರ್ನಾಟಕ. ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವರು. ಏಕೆಂದರೆ ಕರ್ನಾಟಕದ ಬಹುತೇಕ ವಿದೇಶಿ ವ್ಯಾಪಾರ ಈ ಬಂದರಿನ ಮೂಲಕ ನಡೆಯುವುದರಿಂದ ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ನವಮಂಗಳೂರು ಬಂದರನ್ನ ಹೊರತುಪಡಿಸಿ ಅನೇಕ ಸಣ್ಣ ಪುಟ್ಟ ಇತರೆ 13 ಬಂದರುಗಳು ಕರ್ನಾಟಕದ ಕರಾವಳಿ ತೀರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಾ ಇವೆ. ಇವು ಕರ್ನಾಟಕದ ಇತರೆ ಬಂದರುಗಳು ಅಂತೇಳಿ ಕರಿತೀವಿ. ಕುಂದಾಪುರ, ಭಟ್ಕಳ, ಬೇಲೆಕೇರಿ, ಕಾರವಾರ, ಮಲ್ಪೆ ಇವು ಕರ್ನಾಟಕದ ಇತರೆ ಬಂದರುಗಳು ಅಂತೇಳಿ ಕರಿತೀವಿ. ಸೊ ಇವು ಜಲಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಅತ್ಯಂತ ಪಾತ್ರವನ್ನ ಬೀರ್ತಕ್ಕಂತಹ ಒಂದು ಬಂದರುಗಳು ಅಂತೇಳಿ ನಾವು ಇವುಗಳನ್ನ ಕರೀತೀವಿ. ಇಲ್ಲಿ ತನಕ ಸಾರಿಗೆ ವ್ಯವಸ್ಥೆ ಬಗ್ಗೆ ಸಾಕಷ್ಟು
ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ. ಇನ್ನು ಉಳಿದಂತಹ ಸಾರಿಗೆ ಬಗ್ಗೆ ವಿಚಾರಗಳನ್ನ ನಾಳೆ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ.